ನೈಜೀರಿಯಾದ ಆ 2 ಗ್ರಾಮಗಳು ನೆಮ್ಮದಿಯಾಗಿ ಮಲಗಿದ್ದ ಜನರಿಗೆ ಬೆಳಗ್ಗೆ ಸೂರ್ಯೋದಯ ಕಾಣುವ ಅದೃಷ್ಟವಿರಲಿಲ್ಲ. ನಡುರಾತ್ರಿ ನುಗ್ಗಿದ ರಕ್ತದಾಹಿಗಳು ಅಕ್ಷರಶಃ ನರಮೇಧವನ್ನೇ ನಡೆಸಿದ್ದಾರೆ. ಅಟ್ಟಹಾಸ ಮೆರೆದ ಉಗ್ರರು ಬರೋಬ್ಬರಿ 162 ಅಮಾಯಕರನ್ನು ಕಟುಕರಂತೆ ಕೊಂದು ಹಾಕಿದ್ದಾರೆ. ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿರೋ ಭೀಕರ ರಕ್ತದಾಟ ಅದು. ಈಗ ಅಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗಿದೆ. 160ಕ್ಕೂ ಹೆಚ್ಚು ಜನರ ಹತ್ಯೆಯ ಹಿಂದೆ ಕೇವಲ ಒಬ್ಬಿಬ್ಬರ ಕೈವಾಡವಿಲ್ಲ. ಇದರ ಹಿಂದೆ ಇಡೀ ದೇಶವನ್ನೇ ಅಪೋಷಣ ತೆಗೆದುಕೊಳ್ಳುತ್ತಿರುವ ಲಕುರಾವ ಎಂಬ ಹೊಸ ಹೆಮ್ಮಾರಿ ಇದೆ. ಇಂಡಿಯಾ ಹುಷಾರಾಗಿರಬೇಕಾದ್ದು ಈ ಹೆಮ್ಮಾರಿಯ ಬಗ್ಗೆಯೇ. ಇಸ್ಲಾಮಿಕ್ ಉಗ್ರರ ಕ್ರೌರ್ಯಕ್ಕೆ ಮಿತಿ ಅನ್ನೋದೇ ಇಲ್ಲದಂತಾಗಿದೆ. ಧರ್ಮದ ಹೆಸರಿನಲ್ಲಿ ಅವರು ಆಡುತ್ತಿರುವ ಈ ರಕ್ತದೋಕುಳಿ ಈಗ ನೈಜೀರಿಯಾವನ್ನ ಸ್ಮಶಾನವಾಗಿಸಿದೆ. ಒಂದಲ್ಲ ಎರಡಲ್ಲ, ಸಾಲು ಸಾಲಾಗಿ ಬಿದ್ದಿರುವ 100 ಹೆಣಗಳು ಅಲ್ಲಿನ ಭೀಕರತೆಗೆ ಸಾಕ್ಷಿ ನುಡಿಯುತ್ತಿವೆ. ಪಶ್ಚಿಮ ನೈಜೀರಿಯಾದ ಹಳ್ಳಿಗಳ ಮೇಲೆ ಏಕಾಏಕಿ ನುಗ್ಗಿದ ಶಸ್ತ್ರಸಜ್ಜಿತ ಉಗ್ರರು ಕಂಡವರ ಮೇಲೆ ಗುಂಡಿನ ಮಳೆ ಸುರಿಸಿದ್ದಾರೆ. ಸಿಕ್ಕ ಮನೆಗಳಿಗೆ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಬರೋಬ್ಬರಿ 162 ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಅವರಲ್ಲಿ ಮಹಿಳೆಯರು ಮತ್ತು ಪುಟ್ಟ ಮಕ್ಕಳು ಸೇರಿರುವುದು ದುರಂತ. ಉಗ್ರರ ಈ ಪೈಶಾಚಿಕ ಕೃತ್ಯಕ್ಕೆ 2 ಗ್ರಾಮಗಳೇ ಸರ್ವನಾಶವಾಗಿದೆ. ಉರಿಯುತ್ತಿರುವ ಮನೆಗಳು, ರಕ್ತಸಿಕ್ತವಾಗಿ ಬಿದ್ದಿರೋ ದೇಹಗಳು ಯಮನ ಅಟ್ಟಹಾಸವನ್ನ ನೆನಪಿಸುತ್ತಿವೆ. ಇಲ್ಲಿ ಸಾವಿನ ಸಂಖ್ಯೆ ಈಗ ಕೇವಲ ಅಂಕಿಅಂಶಗಳಾಗಿ ಉಳಿದುಬಿಟ್ಟಿವೆ. 2 ಗ್ರಾಮಗಳ ಮೇಲಿನ ಈ ದಾಳಿ ಕೇವಲ ಆಕಸ್ಮಿಕವಲ್ಲ, ಅದು ವ್ಯವಸ್ಥಿತವಾಗಿ ನಡೆದ ಹತ್ಯಾಕಾಂಡ. ಮೃತದೇಹಗಳು ಸಾಲು ಸಾಲಾಗಿ ಬಿದ್ದಿದ್ದರೆ ಇಡೀ ಗ್ರಾಮಕ್ಕೆ ಬೆಂಕಿ ಹಚ್ಚಿದ ದೃಶ್ಯಗಳು ಎದೆ ನಡಗಿಸುವಂತಿದೆ. ಅಸಲಿಗೆ ಈ ದಾಳಿಯ ಹಿಂದೆ ಇರುವುದು ಲಕುರಾವ ಎಂಬ ಉಗ್ರ ಗುಂಪು. ಕೆಲವು ವರ್ಷಗಳ ಹಿಂದೆ ನೆರೆಯ ನೈಜರ್ ಮತ್ತು ಮಾಲಿ ದೇಶಗಳಿಂದ ನೈಜೀರಿಯಾದ ಒಳಗೆನುಸುಳಿದ್ದ ಈ ಗುಂಪು ಈಗ ಅಕ್ಷರಶಃ ಪರ್ಯಾಯ ಸರ್ಕಾರವನ್ನೇ ನಡೆಸುತ್ತಿದೆ. ಇವರು ಮೊದಲು ಜನರ ರಕ್ಷಣೆ ಮಾಡುವಂತೆ ನಾಟಕವಾಡಿ ನಂತರ ಅವರ ಮೇಲೆ ತೆರಿಗೆ ಹೇರಿ ಈಗ ಅವರನ್ನೇ ಕೊಲ್ಲಲು ಶುರು ಮಾಡಿದ್ದಾರೆ. ಈ ದಾಳಿಯ ಹಿನ್ನೆಲೆಯನ್ನು ಗಮನಿಸಿದ್ರೆ ಒಂದು ಕರಾಳ ಸತ್ಯ ಹೊರಬರುತ್ತೆ. ಗ್ರಾಮಸ್ಥರು ಉಗ್ರರಿಗೆ ತೆರಿಗೆ ಕಟ್ಟಲು ನಿರಾಕರಿಸಿದ್ರು ಅಥವಾ ಸರ್ಕಾರದ ಭದ್ರತಾ ಪಡೆಗಳಿಗೆ ಮಾಹಿತಿ ನೀಡಿದರು ಎನ್ನುವ ಏಕೈಕ ಕಾರಣಕ್ಕೆ ಈ ನರಮೇಧ ನಡೆದಿದೆ. ಕಣ್ಣಿಗೆ ಕಂಡವರನ್ನೆಲ್ಲ ಕಟ್ಟಿಹಾಕಿ ಅತ್ಯಂತ ಕ್ರೂರವಾಗಿ ಗುಂಡಿಟ್ಟು ಕೊಲ್ಲಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳನ್ನು ಅಪಹರಿಸಿ ಕಾಡಿಗೆ ಎಳೆದೊಯ್ಯಲಾಗಿದೆ. ನೈಜೀರಿಯಾದ ವಾಯುವ್ಯ ಭಾಗ ಈಗ ಉಗ್ರರ ಅಡ್ಡೆಯಾಗಿದೆ. ಇಲ್ಲಿ ಬೋಕೋ ಹರಾಮ್ ಮತ್ತು ಇಸ್ಲಾಮಿಕ್ ಸ್ಟೇಟ್ ಜೊತೆಗೆ ಈ ಲಕುರಾವ ಕೂಡ ಸೇರಿಕೊಂಡಿರುವುದು ಭದ್ರತಾ ಪಡೆಗಳಿಗೆ ದೊಡ್ಡ ತಲೆನೋವಾಗಿದೆ. ಸರ್ಕಾರದ ಸೈನ್ಯ ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗಿದ್ದರೆ ಗ್ರಾಮೀಣ ಭಾಗಗಳು ಉಗ್ರರ ಗುಂಡಿನ ಮೊರೆತಕ್ಕೆ ನಲುಗಿ ಹೋಗಿವೆ. ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ನೈಜೀರಿಯಾದಲ್ಲಿ ಭದ್ರತಾ ವೈಫಲ್ಯದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ನಮಗೆ ರಕ್ಷಣೆ ನೀಡದ ಸರ್ಕಾರ ಯಾಕೆ ಬೇಕು ಎಂದು ಜನ ರಸ್ತೆಗಿಳಿದಿದ್ದಾರೆ. ಆದರೆ ಸರ್ಕಾರದ ಬಳಿ ಈ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಉಗ್ರರನ್ನು ಎದುರಿಸಲು ಬಲವಾದ ತಂತ್ರಗಾರಿಕೆ ಇಲ್ಲದಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಕ್ಕೂಟ ರಾಷ್ಟ್ರಗಳು ಈ ನರಮೇಧವನ್ನ ಖಂಡಿಸಿವೆ. ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ನೈಜೀರಿಯಾದಲ್ಲಿ ಲಕ್ಷಾಂತರ ಜನ ಈಗಾಗಲೇ ಮನೆ ಮಠ ಕಳೆದು ನಿರಾಶ್ರಿತರಾಗಿದ್ದಾರೆ. ಕೃಷಿ ಮಾಡಬೇಕಾದ ಕೈಗಳಲ್ಲಿ ಈಗ ಪ್ರಾಣ ಉಳಿಸಿಕೊಳ್ಳುವ ಆತಂಕ ಮನೆ ಮಾಡಿದೆ. ಆಹಾರದ ಕೊರತೆ ಮತ್ತು ಜೀವ ಭಯದಿಂದಾಗಿ ಇಡೀ ಹಳ್ಳಿಗಳೇ ಖಾಲಿಯಾಗುತ್ತಿವೆ.
ದೂರದ ನೈಜೀರಿಯಾದಲ್ಲಿ ನಡೀತಾ ಇರೋ ಈ ರಕ್ತಪಾತ ಭಾರತದ ಪಾಲಿಗೆ ಕೇವಲ ಸುದ್ದಿಯಲ್ಲ, ನಿಜಕ್ಕೂ ಕಳವಳಕಾರಿ ಸಂಗತಿ. ಯಾಕಂದ್ರೆ ನೈಜೀರಿಯಾ ಭಾರತದ ಆಪ್ತ ಆರ್ಥಿಕ ಪಾಲುದಾರ ರಾಷ್ಟ್ರಗಳಲ್ಲಿ ಒಂದು. ಅಲ್ಲಿ ಸಾವಿರಾರು ಭಾರತೀಯರು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ದಾಳಿಗಳು ಅಲ್ಲಿ ನೆಲೆಸಿರುವ ಭಾರತೀಯರ ಸುರಕ್ಷತೆಯ ಬಗ್ಗೆ ಆತಂಕ ಮೂಡಿಸಿವೆ. ಮೋರ್ ಇಂಪಾರ್ಟೆಂಟ್ಲಿ, ಜಾಗತಿಕ ಮಟ್ಟದಲ್ಲಿ ವ್ಯಾಪಿಸುತ್ತಿರೋ ನೈಜೀರಿಯಾದ ಈ ಲಕುರಾವ ಅಥವಾ ಬೋಕೋ ಹರಾಮ್ ಉಗ್ರರ ನೆರಳು ಭಾರತಕ್ಕೂ ಅಪಾಯಕಾರಿ. ಸಿರಿಯಾ, ಇರಾಕ್ಗಳಲ್ಲಿ ಹುಟ್ಟಿದ ಐಸಿಸ್ ಅದು ಹೇಗೆ ನಮ್ಮ ದೇಶದ ಮೂಲೆಗಳಲ್ಲೂ ಸದ್ದಿಲ್ಲದೆ ಬಂದು ಸೇರಿಕೊಂಡು ಎಂತೆಂಥ ಅನಾಹುತಗಳನ್ನ ಮಾಡಿವೆ ಅನ್ನುವುದು ನಮಗೆ ಗೊತ್ತೇ ಇದೆಯಲ್ಲ. ಇಂದು ನೈಜೀರಿಯಾ ಕೇಳುತ್ತಿರೋದು ಒಂದು ಪ್ರಶ್ನೆ: ಈ ರಕ್ತಪಾತಕ್ಕೆ ಅಂತ್ಯ ಎಂದು? ಲಕುರಾವಾದಂತಹ ಹೊಸ ಉಗ್ರ ಸಂಘಟನೆಗಳು ಹುಟ್ಟಿಕೊಳ್ಳುತ್ತಿದ್ರೆ ಅಮಾಯಕರ ಬಲಿದಾನ ನಿರಂತರವಾಗುತ್ತದೆ. ಈ ನರಮೇಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ನೈಜೀರಿಯಾದ ಆಕಾಶದಲ್ಲಿ ಈಗಲೂ ತುಂಬಿರೋದು ಬೂದಿಯ ವಾಸನೆ ಮತ್ತು ಜನರ ಆಕ್ರಂದನ ಮಾತ್ರ.